Hello my dear students and viewers, welcome back to my YouTube channel. My dear students, in this video we are going to discuss about the polynomials exercise 2.2. See, in our previous video we have already discussed 1.1 and one problem in 2.2 we have solved. ಈ ಒಂದು ಪ್ರಾಬ್ಲಮ್ ಅನ್ನು ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಸಾಲ್ವ್ ಮಾಡಿದೀವಿ ಮಕ್ಕಳೇ. ಈಗ ನಾವು ಫರ್ದರ್ ಕಾನ್ಸೆಪ್ಟ್ ಅನ್ನು ಮುಂದುವರಿಸೋಣ. ಸೊ ಈಗ ಸೆಕೆಂಡ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋಣ. 4s² - 4s + 1 ಹೆಡಿಂಗ್ ನೋಡ್ಕೊಳ್ಳಿ. ನಾವು ಸೇಮ್ ಪ್ರಾಬ್ಲಮ್ ಈಸ್ ಹಿಯರ್. ಸೊ ಈಗ ಇದು 4s² - 4s + 1 ಇದೆ. ಇಲ್ಲಿ ನಮಗೆ ಗೊತ್ತಿದೆ, ಮೊದಲು ಇದರ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಬೇಕು. 4s² ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇದನ್ನ ಇಲ್ಲಿ 1 ಇದೆ. ಈಗ ನಾವು 4 ಗೆ ಎರಡು ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡಬೇಕು. ಅದನ್ನ ಮಲ್ಟಿಪ್ಲೈ ಮಾಡಿದ್ರೆ 4 ಬರಬೇಕು. ಆಡ್ ಆರ್ ಸಬ್ಟ್ರಾಕ್ಟ್ ಮಾಡಿದ್ರೆ ಮಿಡಲ್ ಮೋಸ್ಟ್ ಟರ್ಮ್ -4 ಬರಬೇಕು. ಸೊ ಈಗ ನಮಗೆ ಗೊತ್ತಿದೆ 2 2s 4. ಓಕೆ, 2 2s 4. ಈಗ ಈ 2 ನ ನಾವು ಆಡ್ ಮಾಡಿದ್ರೆ 4 ಬರುತ್ತೆ. ಬಟ್ -4 ಬರೋ ತರ ಯಾವಾಗ ಮಾಡಬೇಕು? ಈಗ ಇಲ್ಲಿ ಪ್ಲಸ್ ಹಾಕೊಂಡ್ರೆ +4 ಬರುತ್ತೆ, ಆಗ ರಾಂಗ್ ಆಗೋಗುತ್ತೆ. ಸೊ ಮೈನಸ್, ಇಲ್ಲೂ ಮೈನಸ್, ಎರಡು ಮೈನಸ್ ಸೈನ್ ಇದೆ ಅಂದ್ರೆ ನಮಗೆ ಗೊತ್ತಿದೆ ಲೈಕ್ ಟರ್ಮ್ಸ್ ಇದೆ ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಆಡ್. ಹಾಗಾದ್ರೆ 2 + 2 -4 ಆಗುತ್ತೆ, ಇಸ್ಂಟ್ ಇಟ್? ಈಗ -2s - 2s = 4s² ಮಲ್ಟಿಪ್ಲೈ ಮಾಡಿದ್ರು ಬರುತ್ತೆ. ಈಗ ಈ ಮಿಡಲ್ ಮೋಸ್ಟ್ ಟರ್ಮ್ ಜಾಗದಲ್ಲಿ ನಾವು ಇದನ್ನ ಆಡ್ ಮಾಡೋಣ. 4s² - 2s - 2s + 1. ಓಕೆ, ನಾವು ಈಗ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆಯೋಣ. ಮತ್ತೆ ಇವೆರಡರಲ್ಲಿ ನಾವು ಕಾಮನ್ ಫ್ಯಾಕ್ಟರ್ ತೆಗೆಯೋಣ. ಇವೆರಡರಲ್ಲಿ ಇಲ್ಲಿ 4 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ನಾವು ಕಾಮನ್ ಫ್ಯಾಕ್ಟರ್ 2s ತೆಗಿಬಹುದು ಮಕ್ಕಳೇ. 2s ತೆಗೆದ್ರೆ 2 2s 4. ಈಗ s² ಅಲ್ಲಿ ಒಂದು s ಕಾಮನ್ ಬಂದಿದೆ. ಸೊ ಇನ್ನು ಮಿಕ್ಕಿದಷ್ಟು ಇನ್ನೊಂದು s. ಓಕೆ, ಮೈನಸ್ ಈ 2s ಕಾಮನ್ ಬಂದ್ಬಿಟ್ಟಿದೆ ಅಂದ್ರೆ ಇನ್ನ ನಥಿಂಗ್ ಈಸ್ ಲೆಫ್ಟ್ ಹಿಯರ್, 1. ಓಕೆ, 1 ಲೆಫ್ಟ್ ಆಗುತ್ತೆ. ಆಮೇಲೆ ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಕಾಮನ್ ಯಾವುದು ಬರ್ತಾ ಇಲ್ಲ ಅಂತ ಹೇಳಿದ್ರೆ 1 ಅನ್ನ ನಾವು ಕಾಮನ್ ಫ್ಯಾಕ್ಟರ್ ತೆಗಿಬೇಕು. -1 ಅನ್ನ ಇಲ್ಲಿ ಕಾಮನ್ ಆಗಿ ತೆಗಿಬೇಕು. ಈಗ 1 ಅನ್ನು ಕಾಮನ್ ತೆಗೆದ್ರೆ ಇಲ್ಲಿ ಆಸ್ ಇಟ್ ಇಸ್ 2s ಇರುತ್ತೆ. ಈಗ ಇಲ್ಲಿ ನೋಡ್ಕೊಬೇಕು ಮಕ್ಕಳೇ, ಇಲ್ಲಿ -1 ಅನ್ನ ತೆಗೆದಿರೋದ್ರಿಂದ ಮೈನಸ್ ಇಂಟು ಮೈನಸ್ ಪ್ಲಸ್, ಇಲ್ಲಿ ಪ್ಲಸ್ ಇದೆ ಅಂತ ಪ್ಲಸ್ ಆಗಬೇಡಿ, ತುಂಬಾ ಜನ ಪ್ಲಸ್ ಆಗ್ತಾರೆ, ಆ ಮಿಸ್ಟೇಕ್ ಮಾಡಬೇಡಿ. ನೋಡಿ, ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ಇಲ್ಲಿ ಆಸ್ ಇಟ್ ಇಸ್ 1. ಹಾಗಾದ್ರೆ ಬ್ರಾಕೆಟ್ ಒಳಗಡೆ ಸೇಮ್ ಬಂತಲ್ವಾ? ಬ್ರಾಕೆಟ್ 1 ಒಳಗಡೆ ಯಾವ ಕಾಮನ್ ಫ್ಯಾಕ್ಟರ್ ಬಂದಿರುತ್ತೋ, ಸೊ ನಾವು ಯಾವುದು ಲೆಫ್ಟ್ ಔಟ್ ಆಗಿರುತ್ತೋ ಅದೇ ಇಲ್ಲಿ ಬರಬೇಕು. ನಾವು ಈಗ ಗ್ರೂಪ್ ಮಾಡೋಣ. ಬ್ರಾಕೆಟ್ ಆಚೆ ಇರೋದು ಒಂದು ಗ್ರೂಪ್ 2s - 1, 2s - 1. ಓಕೆ, ಮತ್ತೆ ಬ್ರಾಕೆಟ್ ಒಳಗಡೆ ಇರೋದು ಒಂದು 2s - 1. ಈಗ = 0 ಅಂತ ಮಾಡ್ಕೊಳ್ಳೋಣ. = 0. ಈಗ ಇಲ್ಲಿ 2s -1 ಆ ಕಡೆ ಹೋದ್ರೆ +1 ಆಗುತ್ತೆ. s = 1/2, isn't it? ಈಗ ಇಲ್ಲಿ ಸೇಮ್ ಹಾಗೆ ಬರುತ್ತೆ. 2s -1 ಆ ಕಡೆ ಹೋದ್ರೆ +1 ಆಗುತ್ತೆ. s = 1/2. ಸೊ ನಮಗೆ s ವ್ಯಾಲ್ಯೂಗಳು ಎರಡು ಫ್ಯಾಕ್ಟರ್ಸ್ ನಾವು ಬಂತು. ಮೊದಲನೇದು ನಮಗೆ ಗೊತ್ತಿದೆ ಆಲ್ಫಾ 1/2, ಎರಡನೇದು ನಮ್ದು ಬೀಟಾ, ದಟ್ ಈಸ್ 1/2. ಆಲ್ಫಾ ಅಂಡ್ ಬೀಟಾ ವ್ಯಾಲ್ಯೂ ನಮಗೆ ಬಂತು. ಈಗ ನಾವು ನೆಕ್ಸ್ಟ್ ಏನ್ ಮಾಡಬೇಕು ಮಕ್ಕಳೇ? ಸೊ ನಾವು ಸಮ್ ಆಫ್ ಝೀರೋಸ್ ಮಾಡೋಣ. ಸಮ್ ಆಫ್ ಝೀರೋಸ್ಗೆ ನಮ್ಮ ಹತ್ರ ಫಾರ್ಮುಲಾ ಇದೆ. ಆಲ್ಫಾ ಪ್ಲಸ್ ಬೀಟಾ = -b/a ಅಲ್ವಾ? ಆಲ್ಫಾ ಪ್ಲಸ್ ಬೀಟಾ -b/a. ಈಗ ಆಲ್ಫಾ ಎಷ್ಟು? ಇಲ್ಲಿ 1/2 ಪ್ಲಸ್ ಬೀಟಾ ಎಷ್ಟು ಬಂದಿದೆ? ಇಲ್ಲಿ 1/2 ಈಗ ವ್ಯಾಲ್ಯೂಸ್ ನಾವು ಇಲ್ಲಿ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ಎ ವ್ಯಾಲ್ಯೂ ಯಾವುದರಲ್ಲಿ ಫೈಂಡ್ ಔಟ್ ಮಾಡಬೇಕು? ಇದರಲ್ಲಿ. s² ಟರ್ಮ್ ಕೋಎಫಿಷಿಯಂಟ್ ಎಷ್ಟಿದೆಯೋ ಅದು ಎ ವ್ಯಾಲ್ಯೂ ಆಗುತ್ತೆ 4. ಬಿ ಎಷ್ಟಿದೆ? ಬಿ -4. ಎಸ್ ಪಕ್ಕದಲ್ಲಿರುವಂತಹ ಸಂಖ್ಯೆ -4. ಸಿ ವ್ಯಾಲ್ಯೂ, ಸಿ ಅಂದ್ರೆ ಕಾನ್ಸ್ಟೆಂಟ್ ಟರ್ಮ್, ಇಲ್ಲಿ 1 ಇರುತ್ತೆ. ಗಾಟ್ ಇಟ್? ಸೊ s² ವೇರಿಯಬಲ್ ಪಕ್ಕದಲ್ಲಿರೋ ಕೋಎಫಿಷಿಯಂಟ್ ಇದು ಎ ವ್ಯಾಲ್ಯೂ, ಇದು ಬಿ ವ್ಯಾಲ್ಯೂ, ಇದು ಸಿ ವ್ಯಾಲ್ಯೂ. ಓಕೆ, ನಾವು ಮೊದಲನೇ ವಿಡಿಯೋದ್ರಲ್ಲಿ ಅದನ್ನ ಕಲ್ತಿದೀವಿ. ಈಗ -b ವ್ಯಾಲ್ಯೂ ಎಷ್ಟು? -4 ಡಿವೈಡೆಡ್ ಬೈ ಎ ವ್ಯಾಲ್ಯೂ ಎಷ್ಟಿದೆ? ಈಗ 4. 4 1s ಅಲ್ಲಿಗೆ -1 ಆಯಿತು. ಇಲ್ಲೂ ಕೂಡ ಏನಾಗುತ್ತೆ ನೋಡಿ, ಇಲ್ಲಿ 2 ವಿಲ್ ಬಿ ದ LCM, ಇಲ್ಲಿ 2 LCM ಆಗುತ್ತೆ. ನೀವು ಬೇಸಸ್ ಇಲ್ಲಿ ಡಿನಾಮಿನೇಟರ್ ಸೇಮ್ ಇರೋದ್ರಿಂದ ಇಲ್ಲಿ 1 + 1 ಅನ್ನ ಡೈರೆಕ್ಟ್ ಆಗಿ ಡಿವೈಡ್ ಮಾಡಬಹುದು. ಇಲ್ಲಿ ಏನ್ ಬಂತು? -1, isn't it? ಓಕೆ, ಸೊ ಇಲ್ಲಿ ನಾವು ಇನ್ನೊಂದು ಮೈನಸ್ ಬಿಟ್ಟಿದೀವಿ, ಯಾಕಂದ್ರೆ ಫಾರ್ಮುಲಾದಲ್ಲಿರೋ ಮೈನಸ್. ಬಿ ವ್ಯಾಲ್ಯೂ ಇಸ್ -4. ಓಕೆ, ಸೊ ಆಗ ಇದು +1 ಆಗುತ್ತೆ. 1 + 1 2, 2/2 = 1. 2 1s. ಸೊ ಫೈನಲ್ ಆನ್ಸರ್ ನಮ್ಮದು ಏನು ಬರುತ್ತೆ? 1 = 1. ಸೊ ಇನ್ನೊಂದು ಸಲ ಗಮನಿಸ್ಕೊಳ್ಳಿ ಮಕ್ಕಳೇ. ಓಕೆ, ಸೊ ದಿಸ್ ಇಸ್ ದ ಆನ್ಸರ್. ನಮಗೆ ಸೇಮ್ ಬರಬೇಕು. ಈಗ ನೆಕ್ಸ್ಟ್ ನಾವು ಪ್ರಾಡಕ್ಟ್ ಆಫ್ ಝೀರೋಸ್ ಹೋಗೋಣ. ಓಕೆ, ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಇದಕ್ಕೇನಿದೆ ಫಾರ್ಮುಲಾ? ನಮಗೆ ಪ್ರಾಡಕ್ಟ್ ಆಫ್ ಝೀರೋಸ್ ಆಲ್ಫಾ ಬೀಟಾ = c/a ಅಲ್ವಾ? ಆಲ್ಫಾ ಇಂಟು ಬೀಟಾ c/a. ಓಕೆ, ನಾವು ಆಲ್ಫಾ ವ್ಯಾಲ್ಯೂ ಎಷ್ಟು? 1/2 ಇಂಟು ಬೀಟಾ ವ್ಯಾಲ್ಯೂ 1/2.
is equal to C value is 1, A value is 4. Okay, ಈಗ ಮಲ್ಟಿಪ್ಲಿಕೇಶನ್ ಸಿಂಬಲ್ ಇರೋದ್ರಿಂದ ಡೈರೆಕ್ಟ್ ನ್ಯೂಮರೇಟರ್ ಟು ನ್ಯೂಮರೇಟರ್, ಡಿನಾಮಿನೇಟರ್ ಟು ಡಿನಾಮಿನೇಟರ್. 1 1s 1, 2 2s 4 is equal to 1/4. ಸೇಮ್ ವ್ಯಾಲ್ಯೂ ಬಂತು. ನೋ ದಿಸ್ ಇಸ್ ದ ಆನ್ಸರ್. ಓಕೆ, ಸೊ ಒನ್ಸ್ ಅಗೇನ್ ನೋಡ್ಕೊಳ್ಳಿ, ನೀವು ಬಿಗಿನಿಂಗ್ ಇಂದ ವಿಡಿಯೋನ ರಿವೈಂಡ್ ಮಾಡ್ಕೊಂಡು ಸ್ಟೆಪ್ ಬೈ ಸ್ಟೆಪ್ ಈ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಿ. ನಾವು ವಿ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ಓಕೆ, ಸೊ ನೆಕ್ಸ್ಟ್ ಒನ್ ಇಲ್ಲಿ 6x² -3 -7x ಅಂತಿದೆ. ಓಕೆ ಮಕ್ಕಳೇ, ನೆಕ್ಸ್ಟ್ ನಾವು ಇದನ್ನು ಸಾಲ್ವ್ ಮಾಡೋಣ. 6x² -3 -7x. ಸಿ ಇಟ್ ಈಸ್ ನಾಟ್ ಇನ್ ದ ಫಾರ್ಮ್ ಆಫ್ ಇದೆ, ಬಟ್ ಅರೇಂಜ್ಮೆಂಟ್ ಇಲ್ಲ. ax² + bx + c. ನಮ್ದು x² ಆದ್ಮೇಲೆ x ಬರಬೇಕು. ಇದು ಅರೇಂಜ್ಮೆಂಟ್ ಇಲ್ಲ, ಅರೇಂಜ್ಮೆಂಟ್ ಅಲ್ಲಿ ಮಾಡ್ಕೊಳ್ಳೋಣ. ಮೊದಲು ಲೆಟ್ಸ್ ವಿ ಅರೇಂಜ್ ಇಟ್. 6x² ಅಲ್ಲೇ ಇರಲಿ, ಆಮೇಲೆ ಮೊದಲು 7x -7x, ಆಮೇಲೆ ಕಾನ್ಸ್ಟೆಂಟ್ ಟರ್ಮ್. ಓಕೆ 3. ಓಕೆ, ನಾವಿಲ್ಲಿ ಅರೇಂಜ್ ಮಾಡ್ಕೊಂಡಿದ್ದೀವಿ. ನಾವು ನೆಕ್ಸ್ಟ್ ಆಸ್ ಯೂಶುವಲ್ ಇಲ್ಲಿ 6x² × 3, 6 3s 18, 18x² ಮಲ್ಟಿಪ್ಲೈ ಮಾಡ್ಕೊಬೇಕು ಮಕ್ಕಳೇ. ಈಗ ಎರಡು ಫ್ಯಾಕ್ಟರ್ಸ್ಗಳನ್ನ ಫೈಂಡ್ ಔಟ್ ಮಾಡಬೇಕು. ಮಲ್ಟಿಪ್ಲೈ ಮಾಡಿದ್ರೆ 18 ಬರಬೇಕು, ಆಡರ್ ಸಬ್ಟ್ರಾಕ್ಟ್ ಮಾಡಿದ್ರೆ -7 ಬರಬೇಕು. ಸೊ ಇದನ್ನ ನೀವು ಲೋಯರ್ ಕ್ಲಾಸಸ್ ಅಲ್ಲಿ ಕಲ್ತಿದ್ದೀರಾ. ಈಗ ನಮಗೆ ಗೊತ್ತಿದೆ 9 2s 18, 9 2s 18 ಆಗುತ್ತೆ. ಈಗ ಯಾವ ಸೂಟಬಲ್ ಸಿಂಬಲ್ ಹಾಕಿದ್ರೆ -7 ಆಗುತ್ತೆ ನೋಡಿ. ಇಲ್ಲಿ ನಾನು ಪ್ಲಸ್ ಹಾಕಿದ್ರೆ 9 + 2 11 ಆಗೋಗುತ್ತೆ, ಆಗೋದಿಲ್ಲ. ಈಗ ಇದಕ್ಕೆ ನಾನು ಪ್ಲಸ್ ಇದಕ್ಕೆ ಮೈನಸ್ ಹಾಕಿದ್ರೆ 7 ಬರುತ್ತೆ, ಬಟ್ ಗ್ರೇಟರ್ ನಂಬರ್ ಹ್ಯಾವಿಂಗ್ ಪಾಸಿಟಿವ್ ಸೈನ್, ಸೊ +7 ಆಗುತ್ತೆ. ಅದಕ್ಕೆ ನಾನು ಸಿಂಬಲ್ ಅನ್ನ ಚೇಂಜ್ ಮಾಡ್ತೀನಿ. ಇಲ್ಲಿ ಮೈನಸ್, ಇಲ್ಲಿ ಪ್ಲಸ್ ಹಾಕಿದಾಗ ಈಗ -9 + 2 ಅನ್ಲೈಕ್ ಟರ್ಮ್ಸ್, ಅನ್ಲೈಕ್ ಸೊ ಸೈನ್ ಇರೋದ್ರಿಂದ ಯು ಕ್ಯಾನ್ ಸಬ್ಟ್ರಾಕ್ಟ್. ಈಗ -7 ಬರುತ್ತೆ. ಸೊ ಇಲ್ಲಿ x ಅಂತ ಸೇರಿಸಿ, ಇಲ್ಲಿ x ಅಂತ ಸೇರಿಸಿ. ಈಗ ಆಸ್ ಯೂಶುವಲ್ 6x² -9x + 2x - 3. ಓಕೆ, ಸೊ ಈಗ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆಯೋಣ, ಮತ್ತೆ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗೆಯೋಣ. ಸೊ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ತೆಗಿಬೇಕು ಅಂತ ಹೇಳಿದ್ರೆ ಈಗ 6 ಮತ್ತು 9 ಒಂದೇ ಟೇಬಲ್ ಅಲ್ಲಿ ಬರುತ್ತೆ. ನಾವು 3 ನ ಕಾಮನ್ ಫ್ಯಾಕ್ಟರ್ ಆಗಿ ತೆಗಿಬಹುದು. 3. ಓಕೆ, 3 ಮತ್ತೆ ಇಲ್ಲಿ x ನ ಕಾಮನ್ ಫ್ಯಾಕ್ಟರ್ ಆಗಿ ತೆಗಿಬಹುದು. 3 × x. ಓಕೆ, ಈಗ 3x ಕಾಮನ್ ತೆಗೆದ್ರೆ 3 2s 6, ಒಂದು x ಕಾಮನ್ ತೆಗೆದು ಬಿಟ್ಟಿದ್ವಿ, ಇನ್ನೊಂದು x ಉಳಿಯಿತು. -3 3 3s 9, x ಕಾಮನ್ ಆಗಿ ತೆಗೆದಿದ್ದೀವಿ. ಓಕೆ, ಅಷ್ಟೇ. 2x - 3 ಬಂತು. ಈಗ ಇವೆರಡರಲ್ಲಿ ಕಾಮನ್ ಫ್ಯಾಕ್ಟರ್ ಯಾವುದೂ ಇಲ್ಲ, ಅದಕ್ಕೆ +1 ಕಾಮನ್ ಫ್ಯಾಕ್ಟರ್ ಆಗಿ ಮಾಡ್ಕೊಳ್ಳೋಣ. 1. ಈಗ 1 ಕಾಮನ್ ತೆಗೆದ್ರೆ ಇಲ್ಲಿ 2x ಆಸ್ ಇಟ್ ಈಸ್ ಇರುತ್ತೆ. ಈಗ ಪ್ಲಸ್ ಇಂಟು ಮೈನಸ್ -3. ಓಕೆ, ಸೇಮ್ ಮೆಥಡ್. ನಾವು ಈಗ ಗ್ರೂಪ್ ಬ್ರಾಕೆಟ್ ಆಚೆ ಇರುವಂತಹ ಒಂದು ಫ್ಯಾಕ್ಟರ್ ಆಗುತ್ತೆ. 3x + 1 = 0, ಮತ್ತೆ ಬ್ರಾಕೆಟ್ ಒಳಗಡೆ ಇರುವಂತದ್ದು 2x - 3 = 0. ಈಗ ಇದರಲ್ಲಿ ವ್ಯಾಲ್ಯೂಸ್ ಫೈಂಡ್ ಔಟ್ ಮಾಡೋಣ. 3x = +1 ಆ ಕಡೆ ಹೋದ್ರೆ -1. ಈಗ x = -1/3, isn't it? ಈಗ 2x = -3 ಆ ಕಡೆ ಹೋದ್ರೆ 3 ಆಗುತ್ತೆ. ಸೊ x = 3/2. ಹಾಗಾದ್ರೆ ಇದು ಫಸ್ಟ್ ಬಂದಂತಹ ಫ್ಯಾಕ್ಟರ್ ಆಲ್ಫಾ ವ್ಯಾಲ್ಯೂ ಆಗಿರುತ್ತೆ -1/3. ಸೆಕೆಂಡ್ ಬಂದಂತಹ ಫ್ಯಾಕ್ಟರ್ ಬೀಟಾ = 3/2 ಆಗಿರುತ್ತೆ. ಸೊ ಆಲ್ಫಾ ಮತ್ತೆ ಬೀಟಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡ್ರೆ ಇನ್ನೊಂದು ಸಲ ವಿಡಿಯೋನ ರಿವೈಂಡ್ ಮಾಡಿ ಅಬ್ಸರ್ವ್ ಮಾಡ್ಕೊಳ್ಳಿ ಮಕ್ಕಳೇ. ಈಗ ಸೇಮ್. ಸೊ ಸಮ್ ಆಫ್ ಝೀರೋಸ್ ಏನಿದೆ ಫಾರ್ಮುಲಾ ಆಲ್ಫಾ ಪ್ಲಸ್ ಬೀಟಾ = -b/a. ಓಕೆ, ಈಗ ನಾವು ಮೊದಲು ABC ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಳ್ಳೋಣ. ABC ವ್ಯಾಲ್ಯೂ. A ಇಸ್ ದ ಕೋಎಫಿಷಿಯಂಟ್ ಆಫ್ x². A ಕೋಎಫಿಷಿಯಂಟ್ ಆಫ್ x² ಎಷ್ಟಿದೆ? 6 ಇದೆ. ಅಲ್ಲಿಗೆ A ವ್ಯಾಲ್ಯೂ 6 ಆಗುತ್ತೆ. ಈಗ B ಇಸ್ ದ ಕೋಎಫಿಷಿಯಂಟ್ ಆಫ್ x. x ನ ಕೋಎಫಿಷಿಯಂಟ್ ಎಷ್ಟಿದೆ? 7 -7. ಸೊ ಸೈನ್ ನೋಡ್ಕೊಬೇಕಿಲ್ಲಿ -7. C ವ್ಯಾಲ್ಯೂ ಕಾನ್ಸ್ಟೆಂಟ್ ಟರ್ಮ್ ಎಷ್ಟಿದೆ? 3 ಇದೆ. -3 ಮೈನಸ್ ಸಿಂಬಲ್ ಇದೆಯಲ್ವಾ, ಅದಕ್ಕೆ -3. ನಾವು ವಿ ವಿಲ್ ಡೂ. ಆಲ್ಫಾ ವ್ಯಾಲ್ಯೂ ನಮಗೆ ಇಲ್ಲಿ ಬಂದಿದೆ -1/3 ಪ್ಲಸ್ ಬೀಟಾ ವ್ಯಾಲ್ಯೂ ಬಂದಿದೆ ಇಲ್ಲಿ 3/2 = ಮೈನಸ್. ಓಕೆ, ಫಾರ್ಮುಲಾದ್ರಲ್ಲಿರೋ ಮೈನಸ್ ಮೊದಲು ಹಾಕಿ, ಆಮೇಲೆ ಬಿ ಅಂತ ಹೇಳಿದ್ರೆ ಎಷ್ಟು? -7 ಡಿವೈಡೆಡ್ ಬೈ ಎ ವ್ಯಾಲ್ಯೂ 6. ಕ್ಲಿಯರ್? ಈಗ ಇದನ್ನ ನಾವು LCM ತಗೊಂಡು ಮಾಡ್ತಾ ಹೋಗೋಣ. ಇಲ್ಲಿ ನಮಗೆ 6 ವಿಲ್ ಬಿ ದ LCM. ಇಲ್ಲ, ಬಟರ್ಫ್ಲೈ ಟೆಕ್ನಿಕಲ್ ಆದ್ರೂ ಮಾಡಿ ನೀವು. 3 2s 6. ಈಗ -1 × 2, -1 × 2 is -2. ಓಕೆ, ಪ್ಲಸ್ 3 3s 9. ಇಲ್ಲೇನಾಗುತ್ತೆ? ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ, ಅದು 7/6 ಆಗುತ್ತೆ. isn't it? ಈಗ -2 + 9 7/6 = 7/6. ಓಕೆ, ಸೊ ನಮಗೆ ಸಮ್ ಆಫ್ ಝೀರೋಸ್ ಪ್ರೂವ್ ಆಯಿತು. ಈಗ ನೆಕ್ಸ್ಟ್ ಪ್ರಾಡಕ್ಟ್ ಆಫ್ ಝೀರೋಸ್ ಬರೋಣ. ಪ್ರಾಡಕ್ಟ್ ಆಫ್ ಝೀರೋಸ್. ಓಕೆ, ಆಲ್ಫಾ ಇಂಟು ಬೀಟಾ = C/A. ಓಕೆ, now alpha value how much? -1/3 into beta value how much? 3/2. okay, C value -3
ಡಿವೈಡೆಡ್ ಬೈ ಎ ವ್ಯಾಲ್ಯೂ 6 ಇದೆ. ಈಗ ಇದು 3 1s 3 2s ಇಲ್ಲೇ ಕ್ಯಾನ್ಸಲ್ ಮಾಡಿ. ಓಕೆ, ಇಲ್ಲಿ ಬೇಕಾದ್ರೆ ನೀವು ಈ 3 ಕ್ಯಾನ್ಸಲ್ ಮಾಡಕ್ಕೆ ಇಲ್ಲ ಡೈರೆಕ್ಟ್ ಮಲ್ಟಿಪ್ಲೈ ಮಾಡಿನೂ ಮಾಡಬಹುದು. ಸೊ ಫೈನಲ್ ಆನ್ಸರ್ -1 ಇದೆ ಡಿವೈಡೆಡ್ ಬೈ ಇಲ್ಲಿ 2 ಇದೆ. ದಟ್ ಈಸ್ ಈಕ್ವಲ್ ಟು ಇಲ್ಲೂ ಕೂಡ ಮೈನಸ್ ಇದೆ -1/2. ಓಕೆ, ಅಲ್ಲಿಗೆ ಪ್ರಾಡಕ್ಟ್ ಆಫ್ ಜೀರೋಸ್ ಕೂಡ ಈಕ್ವಲ್ ಬಂತು. ಸೊ ದಿಸ್ ಇಸ್ ದ ಆನ್ಸರ್. ಇನ್ನೊಂದು ಸಲ ವಿಡಿಯೋನ ರಿವೈಂಡ್ ಮಾಡಿ ಕಂಪ್ಲೀಟ್ ಪ್ರಾಬ್ಲಮ್ ಅನ್ನ ಇನ್ನೊಂದು ಸಲ ನೀವು ಸಾಲ್ವ್ ಮಾಡಿ ಮಕ್ಕಳೇ. ಈಗ ನೆಕ್ಸ್ಟ್ ಪ್ರಾಬ್ಲಮ್ ಹೋಗೋಣ ಮಕ್ಕಳೇ. ನೆಕ್ಸ್ಟ್ ಪ್ರಾಬ್ಲಮ್ ಇದು ಸೇಮ್ ಆಸ್ ಇಟ್ ಈಸ್ ಇದೆ. ಇದನ್ನ ನೀವು ಬರ್ಕೊಂಡು ನೀವೇ ಸಾಲ್ವ್ ಮಾಡಿ. 3x² - x - 4 ಅರೇಂಜ್ಮೆಂಟ್ ಆಗಿದೆ ಇಲ್ಲಿ. ಇದನ್ನ ನೀವು ಸಾಲ್ವ್ ಮಾಡಿ ಆನ್ಸರ್ ಅನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಈಗ ನೋಡಿ, ಇಲ್ಲೆಲ್ಲ 3 ಟರ್ಮ್ಸ್ ಇತ್ತು, ನಾವು ಸಾಲ್ವ್ ಮಾಡಿದ್ವಿ. ಈಗ ಇಲ್ಲಿ ಇವೆರಡರಲ್ಲಿ 2 ಟರ್ಮ್ಸ್ ಇದೆ. ಓಕೆ, ಇವುಗಳನ್ನ ಹೆಂಗ್ ಸಾಲ್ವ್ ಮಾಡೋದು? ಓಕೆ, ಇಲ್ಲಿ 4u² + 8u ಅಂತಿದೆಯಲ್ವಾ, ಇಲ್ಲಿ ಕಾನ್ಸ್ಟೆಂಟ್ ಕೊಟ್ಟಿಲ್ಲ, ನೀವು +0 ಅಂತ ಹಾಕೊಬೇಕು. ಕಾನ್ಸ್ಟೆಂಟ್ +0 ಅಂತ ಹಾಕೊಬೇಕು. ಸಿ ವ್ಯಾಲ್ಯೂ 0 ಆಗುತ್ತೆ. ಈಗ ನಾನು ಇದೊಂದನ್ನ ಸಾಲ್ವ್ ಮಾಡಿ ನಿಮಗೆ ತೋರಿಸ್ತೀನಿ. ಇಲ್ಲಿ +0 ಅಂತ ಹಾಕೊಂಡು ನೀವು ಸಾಲ್ವ್ ಮಾಡಿ ಮಕ್ಕಳೇ. ಟ್ರೈ ಮಾಡಿ, ಆಗ್ಲಿಲ್ಲ ಅಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ, ನಾನು ಸಾಲ್ವ್ ಮಾಡ್ಕೊಡ್ತೀನಿ. ನಾವು ದ ನೆಕ್ಸ್ಟ್ ಒನ್ ಇಸ್ t² - 15. ಓಕೆ ಮಕ್ಕಳೇ, ಸೊ ನೆಕ್ಸ್ಟ್ t² - 15 ನೋಡಿ, ಇಲ್ಲಿ x² ಜಾಗದಲ್ಲಿ t² ಇದೆ ಅಷ್ಟೇ, ಬಟ್ t ಟರ್ಮ್ ಇಲ್ಲ. ಓಕೆ, ಸೊ ಇಟ್ ಶುಡ್ ಬಿ ಇನ್ ದ ಫಾರ್ಮ್ ಆಫ್ x² + bx + c ಅಂತ ಇತ್ತು ಪ್ರೀವಿಯಸ್ ಪ್ರಾಬ್ಲಮ್ಸ್ ಎಲ್ಲ ನಾವು ಸಾಲ್ವ್ ಮಾಡಿದ್ವಿ. ಈಗ ಇಲ್ಲಿ x ಟರ್ಮೇ ಇಲ್ಲ. ಈ ತರ ಕೊಟ್ಟಾಗ ಹೆಂಗ್ ಮಾಡುವಂತದ್ದು 2 ಮೆಥಡ್ಸ್ ಅಲ್ಲಿ ಮಾಡಬಹುದು ಮಕ್ಕಳೇ. ಇದನ್ನ ಸ್ಕ್ವೇರ್ ಮಾಡ್ಕೊಂಡು ರೈಟ್ ಸೈಡ್ a² - b² ಫಾರ್ಮುಲಾ ಯೂಸ್ ಮಾಡಬಹುದು. ಇಲ್ಲ ಈಸಿಯೆಸ್ಟ್ ವೇ ಅಲ್ಲಿ ನೋಡಿ, ಇದನ್ನ t² = ಈ -15 ನ ಆ ಕಡೆ ಕಳಿಸಿದ್ರೆ ರೈಟ್ ಸೈಡ್ 15 ಆಗುತ್ತೆ. ಈಗ ನಮಗೆ ಗೊತ್ತಿದೆ ಈ t ಗೆ ಸ್ಕ್ವೇರ್ ಅನ್ನ ಕ್ಯಾನ್ಸಲ್ ಮಾಡಿ ಅಪೋಸಿಟ್ ನಂಬರ್ಗೆ ಸ್ಕ್ವೇರ್ ರೂಟ್ ಇಡಬಹುದು. ಓಕೆ, ಸ್ಕ್ವೇರ್ ರೂಟ್ ಅಂತ ಹೇಳಿದ್ರೆ ಏನಿದ್ರ ಅರ್ಥ ಅಂತ ಹೇಳಿದ್ರೆ t ± √15. ಓಕೆ, ನೋಡ್ಕೊಳ್ಳಿ ಇದನ್ನ. ಈಗ 2 ಫ್ಯಾಕ್ಟರ್ಸ್ ಇದರಲ್ಲಿ ಬಂತು. t = +15 √15 ಒಂದು ಫ್ಯಾಕ್ಟರ್ ಇದು, ಮತ್ತೆ ಇನ್ನೊಂದು t = ಓಕೆ -√15 ಓಕೆ, ಒಂದು ಪ್ಲಸ್ ಒಂದು ಮೈನಸ್, ± ಅಂದ್ರೆ ಡೈರೆಕ್ಟ್ ಆಗಿ. ಈಗ ನಮಗೆ ಆಲ್ಫಾ ವ್ಯಾಲ್ಯೂ ಬಂತು. ಆಲ್ಫಾ √15 ಮತ್ತೆ ಬೀಟಾ ವ್ಯಾಲ್ಯೂ -√15. ಈ ತರ ಕೊಟ್ಟಾಗ ಈ ತರ ಫ್ಯಾಕ್ಟರ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಳ್ಳಿ. ಈಗ ನೆಕ್ಸ್ಟ್ ಆಸ್ ಯೂಶುವಲ್ ನಮಗೆ zeros of polynomials. ಓಕೆ, ಸಮ್ ಆಫ್ zeros of polynomials, ಸಮ್ ಆಫ್ zeros of polynomials. ಸೊ ನಮಗೆ ಫಾರ್ಮುಲಾ ಏನಿದೆ, ಆಲ್ಫಾ + ಬೀಟಾ -b/a. ಓಕೆ, ಆಲ್ಫಾ + ಬೀಟಾ -b/a. ಈಗ ನಮಗೆ ಇಲ್ಲಿ ಆಲ್ಫಾ ವ್ಯಾಲ್ಯೂ √15. ಓಕೆ, ಪ್ಲಸ್ ಬೀಟಾ ಎಷ್ಟಿದೆ √15 isn't it? ಈಗ ನಾವಿಲ್ಲಿ ABC ವ್ಯಾಲ್ಯೂನ ಆಸ್ ಯೂಶುವಲ್ ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ ಕಂಡುಹಿಡ್ಕೊಂಡಂಗೆ ಕಂಡುಹಿಡ್ಕೊಳ್ಳೋಣ. ಇದನ್ನ ನಾವು ABC ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಂದ್ರೆ ಸ್ವಲ್ಪ ರಿಅರೇಂಜ್ಮೆಂಟ್ ಮಾಡಬೇಕು. ನೋಡಿ, ನಾನು ಇಲ್ಲಿ ರಿಅರೇಂಜ್ಮೆಂಟ್ ಮಾಡಿ ತೋರಿಸ್ತೀನಿ ಮಕ್ಕಳೇ ನಿಮಗೆ. ಇಲ್ಲಿ t² - 15 ಇದೆಯಲ್ವಾ, ಈಗ ಈ ಜಾಗದಲ್ಲಿ ಇಲ್ಲಿ t² ಇದೆ, ಮತ್ತೆ -15 ಸಿ ಜಾಗದಲ್ಲಿ -15 ಇದೆ ಈ ಫಾರ್ಮ್ಯಾಟ್ ಅಲ್ಲಿ. ಈಗ +bx ಜಾಗದಲ್ಲಿ ಏನು ಇಲ್ಲ. ಆಗ ನೀವೇನ್ ಮಾಡಬೇಕು ಅಂದ್ರೆ +0 × t ಹಾಕೊಬೇಕು ಮಕ್ಕಳು, 0 × t. ಓಕೆ, ಈಗ ನೋಡಿ ಇದು ಲೀನಿಯರ್ ಇಕ್ವೇಶನ್ ಫಾರ್ಮ್ ಅಲ್ಲಿ ಬಂತು. ಈಗ ನಾವು ಇದರಲ್ಲಿ a ವ್ಯಾಲ್ಯೂ ಎಷ್ಟು ಬಂತು, t² ಕೋಎಫಿಷಿಯಂಟ್ 1. ಓಕೆ, a ವ್ಯಾಲ್ಯೂ ಇಸ್ 1, b ವ್ಯಾಲ್ಯೂ 0, ಅವ್ರು ಕೊಟ್ಟಿಲ್ಲ, ಅದಕ್ಕೆ ನಾವು 0 t ಅಂತ ಹಾಕೊಂಡಿದೀವಿ 0. ಓಕೆ, ಸಿ ವ್ಯಾಲ್ಯೂ ಎಷ್ಟು -15. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್. ಇಲ್ಲಾಂದ್ರೆ ಮತ್ತೊಮ್ಮೆ ನೀವು ನೋಡ್ಕೊಳ್ಳಿ. ಈಗ -b ವ್ಯಾಲ್ಯೂ ಎಷ್ಟಿದೆ 0 ಡಿವೈಡೆಡ್ ಬೈ a ವ್ಯಾಲ್ಯೂ ಎಷ್ಟಿದೆ 1. ಓಕೆ, ಈಗ √15 ಪ್ಲಸ್ ಇಂಟು ಮೈನಸ್ √15 is equal to 0 by number. ನ್ಯೂಮರೇಟರ್ ಅಲ್ಲಿ 0 ಇದ್ರೆ ಎಂಟೈರ್ ವ್ಯಾಲ್ಯೂ 0 ಆಗುತ್ತೆ. ಓಕೆ, ಈಗ ಇಲ್ಲಿ +5 ಮೈನಸ್, ಓಕೆ, √15 -√15 ಪ್ಲಸ್ ಮೈನಸ್ ಇಂದ ಕ್ಯಾನ್ಸಲ್ ಆಯಿತು, 0 ಆಯಿತು. 0 is equal to 0. ದಿಸ್ ಇಸ್ ದ ಸಮ್ ಆಫ್ zeros ವ್ಯಾಲ್ಯೂ ಬಂತು. ಈಗ ನಾವು ಪ್ರಾಡಕ್ಟ್ ಆಫ್ zeros, ಓಕೆ, ಪ್ರಾಡಕ್ಟ್ ಆಫ್ zeros ಇಂದ ನೋಡೋಣ. ಫಾರ್ಮುಲಾ ಏನಿದೆ, ಆಲ್ಫಾ ಇಂಟು ಬೀಟಾ is equal to c/a. ಆಲ್ಫಾ ಎಷ್ಟಿದೆ ಮಕ್ಕಳೇ, ಸೊ √15. ಬೀಟಾ ವ್ಯಾಲ್ಯೂ ಎಷ್ಟಿದೆ -√15. ಸಿ ವ್ಯಾಲ್ಯೂ ನಮಗೆ -15 ಇದೆ, ಎ ವ್ಯಾಲ್ಯೂ 1 ಇದೆ. ಈಗ ಇಲ್ಲಿ ಈ ತರ ಇದ್ದಾಗ ನಾವೇನ್ ಮಾಡಬೇಕು, ಇದು ಮೈನಸ್ √15 ಇಂಟು √15 √15 ಹೋಲ್ ಸ್ಕ್ವೇರ್ ಅಲ್ವಾ ಮಕ್ಕಳೇ, ಪ್ಲಸ್ ಇಂಟು ಮೈನಸ್ ಬಂತು. ಈಗ ಇಲ್ಲಿ -15. ಈಗ ಈ ಸ್ಕ್ವೇರ್ ರೂಟ್ಗೆ ಸ್ಕ್ವೇರ್ ಕ್ಯಾನ್ಸಲ್ ಮಾಡಿ ನಾವು ಏನು ಉಳಿತು, -15 is equal to -15. ನಾವು ವಿ ಗಾಟ್ ದ ಸೇಮ್ ಆನ್ಸರ್. ಸೊ ಇದು ಆನ್ಸರ್ ಆಗಿರುತ್ತೆ ಇದಕ್ಕೆ ಮಕ್ಕಳೇ. ನೆಕ್ಸ್ಟ್ ಒಂದು ವಿಡಿಯೋದ್ರಲ್ಲಿ ನಾವು ಈ ಒಂದು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ಫರ್ದರ್ ಏನಿದೆ ಅದನ್ನು ಸಾಲ್ವ್ ಮಾಡೋಣ. ಟಿಲ್ ದಟ್ ಟೇಕ್ ಕೇರ್, ಬಾಯ್.